ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮೌರ್ಯ ಅಕಾಡೆಮಿಗೆ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅದರಲ್ಲಿ ಹೊಸಗನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಹಲವಾರು ಅಂಶಗಳನ್ನು ತಿಳಿದುಕೊಳ್ತಾ ಹೋಗೋಣ. ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ SD ಆಗಿರ್ಬೋದು, FD ಆಗಿರ್ಬೋದು, ಆಮೇಲೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಎಲ್ಲ ಎಕ್ಸಾಮ್ಗಳಲ್ಲಿ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ವ್ಯಾಕರಣ ಅಂಶಗಳದ ಪ್ರಶ್ನೆಗಳು ಇರೋದರಿಂದ ಈ ಒಂದು ವಿಷಯವನ್ನು ತಿಳಿದುಕೊಳ್ಳೋದು ತುಂಬಾ ಪ್ರಮುಖವಾಗುತ್ತೆ. ಹೊಸಗನ್ನಡ ಸಾಹಿತ್ಯದ ಪಂಥಗಳು ಅಂತೇಳಿ ನೋಡ್ತಾ ಹೋಗ್ತೀವಿ ನಾವು. ಹೊಸಗನ್ನಡ ಸಾಹಿತ್ಯದ ಪಂಥಗಳು ಅಂತ ನೋಡ್ತೀವಿ. ಈ ಹೊಸಗನ್ನಡ ಸಾಹಿತ್ಯ ಪಂಥಗಳು ಅಂತೇಳಿ ನೋಡಿದಾಗ ಮೊದಲಿಗೆ ನಾವೇನು ಮಾಡ್ತೀವಿ ಅಂದರೆ ಒಂದು ಸ್ಥಾಪಕರು ಅಂತ ನೋಡ್ತೀವಿ, ಅದರ ಒಂದು ಕಾಲಘಟ್ಟ ಅಂತೇಳಿ ನೋಡ್ತೀವಿ, ಅದರಲ್ಲಿ ಮೊಟ್ಟ ಮೊದಲ ಬಂದಿರತಕ್ಕಂಥ ಒಂದು ಕೃತಿ ಅಂತೇಳಿ ನೋಡ್ತೀವಿ, ಅದಕ್ಕೆ ಮೂಲ ಪ್ರೇರಣೆ ಯಾವುದು ಅಂತೇಳಿ ನೋಡ್ತಾ ಹೋಗ್ತೀವಿ. ಆಮೇಲೆ ಪ್ರಮುಖ ಸಾಹಿತ್ಯ ಪ್ರಕಾರ ಯಾವ ಥರದ ಪ್ರಕಾರಗಳನ್ನು ಬರಿತಾ ಹೋಗಿದ್ರು, ಭಾವಗೀತೆ ಬರೆದ್ರು, ಕವನ ಬರೆದ್ರು, ಕಾದಂಬರಿ ಬರೆದ್ರು, ಸಣ್ಣ ಕಥೆಗಳು ಬರೆದ್ರು, ಈ ರೀತಿಯಾಗಿರ್ತಕ್ಕಂಥ ಒಂದು ಅಂಶಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅದಾದ ನಂತರ ಭಾಷೆ, ಯಾವ ಥರ ಭಾಷೆ ಇತ್ತು ಅದರಲ್ಲಿ ಅನ್ನೋದನ್ನು, ಆಮೇಲೆ ಆ ಒಂದು ಸಾಹಿತ್ಯ ಪರಂಪರೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಕವಿಗಳು ಎಂಬುದನ್ನು ನೋಡ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ಫಸ್ಟಿಗೆ ಬರ್ತಕ್ಕಂಥದ್ದು ನಾವು ನವೋದಯ ಅಂತ ನೋಡ್ತಾ ಹೋಗ್ತೀವಿ. ಈ ನವೋದಯ ಕನ್ನಡ ಸಾಹಿತ್ಯವನ್ನು ಸ್ಥಾಪನೆ ಮಾಡಿದವರು ಅಂದರೆ ಅವರಿಂದ ಆರಂಭವಾಯಿತು ಅಂತ ನೋಡ್ತೀವಿ. ಅದನ್ನು ಮಾಡಿದವರು ಯಾರಪ್ಪ ಅಂದರೆ BM ಶ್ರೀ ಅಂತ ನೋಡ್ತೀವಿ. BM ಶ್ರೀ ಕಂಠಯ್ಯ ಅಂತ ಅವ್ರ ಹೆಸರು. ಅವರೊಂದು ಕಾಲಘಟ್ಟ ಅಂತೇಳಿ ನೋಡಿದಾಗ 1920ರಿಂದ 21 ಅಂತ ನೋಡ್ತೀವಿ. 1920 to 1921 ಅಂತೇಳಿ. ಇದರ ಮೊಟ್ಟ ಮೊದಲ ಕೃತಿ ಯಾವುದಂದರೆ BM ಶ್ರೀ ಅವರು ಇಂಗ್ಲೀಷ್ ಗೀತೆಗಳು ಅಂತಕ್ಕಂಥ ಒಂದು ಕೃತಿಯನ್ನು ಬರಿತಾ ಹೋದರು ಅಂತ ನೋಡ್ತೀವಿ. ಹಾಗಾದರೆ ಈ ನವೋದಯ ಸಾಹಿತ್ಯಕ್ಕೆ ಮೂಲ ಪ್ರೇರಣೆ ಆಗಿರ್ತಕ್ಕಂಥ ಒಂದು ಅಂಶ ಯಾವುದಪ್ಪ ಅಂದರೆ ಅದು ರೊಮ್ಯಾಂಟಿಸಮ್ ಅಂತೇಳಿ. ಈ ರೊಮ್ಯಾಂಟಿಸಮ್ನಿಂದ ಏನಾಗ್ತಂದರೆ ಈ ನವೋದಯ ಸಾಹಿತ್ಯ, ಕನ್ನಡ ಸಾಹಿತ್ಯ ಚರಿತ್ರೆ ಏನಾಗ್ತಂದರೆ ಬೆಳೀತಾ ಬಂತು ಅಂತ ನೋಡ್ತೀವಿ. ಹಾಗಾದರೆ ಈ ಒಂದು ನವೋದಯ ಸಾಹಿತ್ಯದಲ್ಲಿ ಬಳಕೆಯಾಗಿರ್ತಕ್ಕಂಥ ಭಾಷೆ ಯಾವುದಪ್ಪ ಅಂದರೆ ಸರಳ ಸಂಸ್ಕೃತ ಭೂಯಿಷ್ಠವಾದ ಆಡು ಮಾತು, ಸರಳವಾಗಿರ್ತಕ್ಕಂಥ ಹಾಡು ಭಾಷೆಯಲ್ಲಿ ಏನಾಗ್ತಂದರೆ ಈ ಕವನಗಳನ್ನು ಈ ಒಂದು ನವೋದಯ ಸಾಹಿತ್ಯದಲ್ಲಿ ಭಾಷೆಯನ್ನು ಬಳಕೆ ಮಾಡಿದಾರ ಅಂತ ನೋಡ್ತೀವಿ. ಅದಾದ ನಂತರ ಈ ಒಂದು ನವೋದಯ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಪ್ರಮುಖ ಕವಿಗಳು ಅಂತೇಳಿ ನೋಡಿದಾಗ BM ಶ್ರೀ, ತೀನಂ ಶ್ರೀ, ಬೇಂದ್ರೆ, ಕಾರಂತ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಕುವೆಂಪು, ಶಾಂತಕವಿ, GS ಶಿವರುದ್ರಪ್ಪ, ಪೂತಿನ, DVG, M ಗೋವಿಂದ ಪೈ, ಆನಂದ ಕಂದ, KS ನರಸಿಂಹಸ್ವಾಮಿ ಮುಂತಾದ ಕವಿಗಳು ಏನು ಮಾಡ್ತಾರೆ ಅಂದರೆ ಈ ಒಂದು ನವೋದಯ ಸಾಹಿತ್ಯದಲ್ಲಿ ಬರ್ತಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇದಾದ ನಂತರ ನವೋದಯ ಸಾಹಿತ್ಯದ ಕಾಲ ಮುಗಿದ ನಂತರ ಮತ್ತೆ ಹುಟ್ಕೊಂಡಿರ್ತಕ್ಕಂಥ ಒಂದು ಕಾಲಘಟ್ಟ ಯಾವುದಂದರೆ ಪ್ರಗತಿಶೀಲ ಸಾಹಿತ್ಯ. ಈ ಪ್ರಗತಿಶೀಲ ಸಾಹಿತ್ಯದಲ್ಲಿ ಮೊದಲಿಗೆ ಬರ್ತಕ್ಕಂಥ ಕವಿ, ಈ ಪ್ರಗತಿಶೀಲ ಸಾಹಿತ್ಯನ ಹುಟ್ಟಾಕಿರುವಂಥ ಕವಿ ಯಾರಪ್ಪ ಅಂದರೆ ಅನಕೃ ಅಂತ ನೋಡ್ತೀವಿ. ಅರಕಲ್ಗೂಡು ನರಸಿಂಹಾಚಾರ್ಯ ಕೃಷ್ಣಾಚಾರ್ಯ ಅಂತೇಳಿ ಇವ್ರ ಹೆಸರು. ಇವರು ಸ್ಥಾಪನೆ ಮಾಡ್ತಾರೆ ಅಂತ ನೋಡ್ತೀವಿ. ಕಾಲ ಅಂತ ಬಂದಾಗ 1940 to 42 ಅಂದರೆ 1940ರಿಂದ 42 ಅಂತೇಳಿ ಈ ಒಂದು ಕಾಲಘಟ್ಟದಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇದಾದ ನಂತರ ಮೊಟ್ಟ ಮೊದಲ ಕೃತಿ ಯಾವುದಂದರೆ ಅನಕೃ ಅವರ ಒಂದು ಭಾಷಣ. ಅನಕೃ ಅವ್ರು ಏನು ಮಾಡ್ತಾರೆ ಅಂದರೆ ಈ ಪ್ರಗತಿಶೀಲ ಸಾಹಿತ್ಯ ಬಗ್ಗೆ ಒಂದು ಭಾಷಣವನ್ನು ಮಾಡ್ತಾರೆ. ಅದು ಇದರ ಒಂದು ಮೊದಲ ಕೃತಿ. ಇದಕ್ಕೆ ಮೂಲ ಪ್ರೇರಣೆ ಯಾವುದೈತೆ ಅಂದರೆ ರಷ್ಯಾದಲ್ಲಿ ಮಾರ್ಕ್ಸ್ವಾದ ಐತಲ್ಲ, ಅದು ಈ ಪ್ರಗತಿಶೀಲ ಸಾಹಿತ್ಯಕ್ಕೆ ಒಂದು ಮೂಲ ಪ್ರೇರಣೆ ಆಯಿತು ಅಂತ ನೋಡ್ತೀವಿ. ಅದಾದ ನಂತರ ಪ್ರಮುಖ ಸಾಹಿತ್ಯದ ಪ್ರಕಾರ ಯಾವುದಪ್ಪ ಅಂದರೆ ಈ ಪ್ರಗತಿಶೀಲ ಸಾಹಿತ್ಯದಲ್ಲಿ ಜಾಸ್ತಿ ಏನು ಬರೆದರು ಅಂದರೆ ಕಾದಂಬರಿಗಳನ್ನು ಬರಿತಾ ಹೋದರು, ಕಾದಂಬರಿಗಳನ್ನು ರಚನೆ ಮಾಡಿದರು. ಭಾಷೆ ಹೇಗಿದೆ ಪ್ರಗತಿಶೀಲ ಸಾಹಿತ್ಯ ಅಂದರೆ ಸಹಜವಾಗಿರ್ತಕ್ಕಂಥ ಹಾಡು ಮಾತು, ದಿನನಿತ್ಯ ನಾವು ಬಳಕೆ ಮಾಡ್ತಕ್ಕಂಥ ಒಂದು ಆಡು ಭಾಷೆಯಲ್ಲಿ ಏನು ಮಾಡ್ತಾರೆ ಅಂದರೆ ಈ ಸಾಹಿತ್ಯವನ್ನು ರಚನೆ ಮಾಡಿದರು ಅಂತ ನೋಡ್ತಾ ಹೋಗ್ತೀವಿ. ಹಾಗಾದರೆ ಪ್ರಗತಿಶೀಲ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಪ್ರಮುಖ ಕವಿಗಳಂದರೆ ಅನಕೃ, ನಿರಂಜನ್, ತರಸು, ಬಸವರಾಜ ಕಟ್ಟಿಮನಿ, ಬೆಸಗರಳ್ಳಿ ರಾಮಣ್ಣ, ಶ್ರೀರಂಗ, ಕುಮಾರ ವೆಂಕಣ್ಣ ಮುಂತಾದ ಕವಿಗಳು ಏನು ಮಾಡ್ತಾರೆ ಅಂದರೆ ಈ ಪ್ರಗತಿಶೀಲ ಸಾಹಿತ್ಯವನ್ನು ಮುನ್ನಡೆಸ್ಕೊಂಡು ಹೋದರು ಅನ್ನುವಂಥ ಮಾತನ್ನು ನೋಡ್ತಾ ಹೋಗ್ತೀವಿ. ಇದಾದ ನಂತರ ನೆಕ್ಸ್ಟ್ ನವೋದಯ ಆದಮೇಲೆ ಪ್ರಗತಿಶೀಲ, ಅದಾದ ನಂತರ ಬರ್ತಕ್ಕಂಥ ಒಂದು ಸಾಹಿತ್ಯ ಪ್ರಕಾರ ಯಾವುದಪ್ಪ ಅಂದರೆ ನವ್ಯ ಅಂತ ನೋಡ್ತೀವಿ. ಈ ನವ್ಯ ಸಾಹಿತ್ಯದ ಸ್ಥಾಪಕರು ಯಾರಾಗಿದ್ದಾರೆ ಅಂದರೆ ಗೋಪಾಲಕೃಷ್ಣ ಅಡಿಗ ಮತ್ತು ವಿನಾಯಕ್ ಕೃಷ್ಣ ಗೋಕಾಕ್. ಇವ್ರು ಏನು ಮಾಡ್ತಾರೆ ಅಂದರೆ ಈ ಒಂದು ಸಾಹಿತ್ಯವನ್ನು ಹುಟ್ಟಾಕಿದರು ಅಂತ ನೋಡ್ತಾ ಹೋಗ್ತೀವಿ. ಇದಾದ ನಂತರ ಈ ಒಂದು ಸಾಹಿತ್ಯದ ಕಾಲಘಟ್ಟ ಅಂದಾಗ 1950ರಿಂದ 1952, 1950 to 1952 ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಇದರಲ್ಲಿ ಮೊಟ್ಟ ಮೊದಲ ಕೃತಿ ಯಾವುದಂದರೆ
ವಿನಾಯಕರು ಬರೆದಿರ್ತಕ್ಕಂಥ ಒಂದು ಸಮುದ್ರ ಗೀತೆ, ವಿನಾಯಕರು ಬರೆದಿರ್ತಕ್ಕಂಥ ಒಂದು ಸಮುದ್ರ ಗೀತೆ ಏನಿದೆಯಲ್ಲ, ಈ ಒಂದು ಕೃತಿ ನವ್ಯ ಸಾಹಿತ್ಯದ ಮೊಟ್ಟ ಮೊದಲ ಕೃತಿಯಾಗಿದೆ. ಈ ನವ್ಯ ಸಾಹಿತ್ಯಕ್ಕೆ ಒಂದು ಮೂಲ ಪ್ರೇರಣೆ ಯಾವುದಪ್ಪ ಅಂದರೆ ಮಾಡರ್ನ್ ಪೊಯೆಟ್ರಿ. ಈ ಮೂಲ ಸಾಹಿತ್ಯಕ್ಕೆ ಪ್ರೇರಣೆ ಅಂದರೆ ಮಾಡರ್ನ್ ಪೊಯೆಟ್ರಿ ಅಂತ ನೋಡ್ತಾ ಹೋಗ್ತೀವಿ, ಮಾಡರ್ನ್ ಪೊಯೆಟ್ರಿ. ಸೊ ಇದು ಈ ಪ್ರಮುಖ ಸಾಹಿತ್ಯದ ಪ್ರಕಾರ ಯಾವ್ದು ಬಂತು? ನವ್ಯ ಸಾಹಿತ್ಯದಲ್ಲಿ ಏನು ಮಾಡ್ತಾರೆ ಅಂದರೆ ಕಾದಂಬರಿ ಬರೀತಾರೆ, ಕಾದಂಬರಿ ಜೊತೆಯಲ್ಲಿ ಏನು ಮಾಡ್ತಾರೆ ಅಂದರೆ ಸಣ್ಣ ಸಣ್ಣ ಕಥೆಗಳನ್ನು ಏನು ಮಾಡಿದ್ದಾರೆ ಅಂದರೆ ರಚನೆ ಮಾಡಿದರು ಅಂತ ನೋಡ್ತೀವಿ. ಹಾಗಾದರೆ ಭಾಷೆ ಹೇಗಿತ್ತು ನವ್ಯ ಸಾಹಿತ್ಯದಲ್ಲಿ ಅಂದರೆ ಮಧ್ಯಮ ವರ್ಗಗಳ ಹಾಡು ಮಾತಾಗಿತ್ತು. ಮಧ್ಯಮ ವರ್ಗಗಳೇನಿದಾವಲ್ಲ ಅವುಗಳ ಹಾಡು ಭಾಷೆ ಏನಿದೆಯಲ್ಲ ಆ ಒಂದು ಭಾಷೆ ಈ ನವ್ಯ ಸಾಹಿತ್ಯದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ನವ್ಯ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಪ್ರಮುಖ ಕವಿಗಳು ಅಂತ ನೋಡಿದಾಗ ರಾಮಾನುಜಂ, ಲಂಕೇಶ್, ಇವರ ಅನಂತಮೂರ್ತಿ, ತೇಜಸ್ವಿ, ಪೂಚಂತಿ ಅಂತ ಕರಿತೀವಿ ನಾವು, ಪೂರ್ಣಚಂದ್ರ ತೇಜಸ್ವಿ, ಆಮೇಲೆ ಯಶವಂತ್ ಚಿತ್ತಲ್, ಶಾಂತಿನಾಥ್ ದೇಸಾಯಿ, ಚಂದ್ರಶೇಖರ್ ಕಂಬಾರರು, ಕನ್ನಡಕ್ಕೆ 8ನೇ ಜ್ಞಾನಪೀಠ ತಂದು ಕೊಟ್ಟಿರ್ತಕ್ಕಂಥ ಚಂದ್ರಶೇಖರ್ ಕಂಬಾರರು, GH ನಾಯಕ, ಗಿರಡ್ಡಿ ಗೋವಿಂದರಾಜ್, ಆಲನಹಳ್ಳಿ ಕೃಷ್ಣ, ಇವರು ಏನು ಮಾಡ್ತಾರೆ ಅಂದರೆ ಈ ಒಂದು ನವ್ಯ ಸಾಹಿತ್ಯದ ಒಂದು ಪ್ರಮುಖ ಕವಿಗಳು ಅಂತ ನೋಡ್ತಾ ಹೋಗ್ತೀವಿ. ನವೋದಯ ಆಯಿತು, ಪ್ರಗತಿಶೀಲ ಆಯಿತು, ನವ್ಯ ಆಯಿತು. ಇದಾದ ನಂತರ ಬಂದಿರತಕ್ಕಂಥ ಒಂದು ಕಾಲಘಟ್ಟ ಯಾವುದಂದರೆ ಅದೇ ದಲಿತ ಬಂಡಾಯ. ಈ ದಲಿತ ಬಂಡಾಯದಲ್ಲಿ ಮಹಿಳೆಯರು ಕೂಡ ಏನು ಮಾಡಿದ್ರು ಅಂದರೆ ಸಾಹಿತ್ಯವನ್ನು ರಚನೆ ಮಾಡಿದರು ಅಂತ ನೋಡ್ತಾ ಹೋಗ್ತೀವಿ. ಈ ದಲಿತ ಬಂಡಾಯ ಸಾಹಿತ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಮೊದಲಿಗೆ ವ್ಯಕ್ತಿ ಯಾರಪ್ಪ ಅಂದರೆ ಡಾಕ್ಟರ್ ಸಿದ್ಧಲಿಂಗಯ್ಯ ಅಂತ ನೋಡ್ತೀವಿ. ಯಾರು? ಡಾಕ್ಟರ್ ಸಿದ್ಧಲಿಂಗಯ್ಯ. ಈ ದಲಿತ ಬಂಡಾಯ ಸಾಹಿತ್ಯ ಒಂದು ಕಾಲಘಟ್ಟ ಅಂತೇಳಿ ಬಂದಾಗ 1972 ಅಂದರೆ 1970ರಿಂದ 72ರ ಒಂದು ಕಾಲಘಟ್ಟದಲ್ಲಿ ಈ ಒಂದು ದಲಿತ ಬಂಡಾಯ ಸಾಹಿತ್ಯ ರಚನೆ ಆಯಿತು. ಹಾಗಾದರೆ ಮೊಟ್ಟ ಮೊದಲ ದಲಿತ ಬಂಡಾಯ ಸಾಹಿತ್ಯ ಕೃತಿ ಯಾವುದಂದರೆ ಹೊಲೆ ಮಾದಿಗರ ಹಾಡು, ಸಿದ್ಧಲಿಂಗಯ್ಯ ಅವರು ಬರಿತಾ ಹೋಗ್ತಾರೆ. ಸೊ ದಲಿತ ಬಂಡಾಯ ಸಾಹಿತ್ಯದಲ್ಲಿ ಯಾವ ರೀತಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕವಿಗಳಂತಂದರೆ ಇಲ್ಲಿ ನಾವು ಸಿದ್ಧಲಿಂಗಯ್ಯ ಅವರ ಒಂದು ಕವಿತೆಯನ್ನು ನೋಡ್ಬೋದು. ಒಂದು ಮಾತು ಹೇಳ್ತಾರೆ ಅವರು, ಇಕ್ರಲ ಒದಿರ್ಲ ಈ ನನ್ನ ಮಕ್ಕಳು ಚರ್ಮ ಹೆಬ್ಬರ್ಲ, ಇಕ್ರಲ ಒದಿರ್ಲ ಈ ನನ್ನ ಮಕ್ಕಳು ಚರ್ಮ ಹೆಬ್ಬರ್ಲ ಅಂತಕ್ಕಂಥ ಒಂದು ಮಾತನ್ನು ಬರಿತಾ ಹೋಗ್ತಾರೆ ನೋಡಿ ಅದರಲ್ಲಿ. ಸೊ ಇವರಿಗೆ ಈ ಒಂದು ದಲಿತ ಬಂಡಾಯ ಸಾಹಿತ್ಯಕ್ಕೆ ಮೂಲ ಪ್ರೇರಣೆ ಏನಪ್ಪ ಅಂದರೆ ಅಂಬೇಡ್ಕರ್ ಹಾಗೂ ಲೋಹಿಯವಾದ. ಅಂಬೇಡ್ಕರ್ ಮತ್ತು ಲೋಹಿಯವಾದದಿಂದ ಇವ್ರು ಏನು ಮಾಡ್ತಾರೆ ಅಂದರೆ ಪ್ರಭಾವಿತರಾಗಿ ಒಂದು ಸಾಹಿತ್ಯವನ್ನು ರಚನೆ ಮಾಡ್ತಾ ಹೋದರು. ಹಾಗಾದರೆ ಈ ಒಂದು ಸಾಹಿತ್ಯದಲ್ಲಿ ಪ್ರಕಾರ ಯಾವ ಪ್ರಕಾರದಲ್ಲಿ ಬರಿತಾ ಹೋಗ್ತಾರೆ ಅಂದರೆ ಸಣ್ಣ ಕಥೆಗಳನ್ನು ಬರೆದರು ಮತ್ತು ಕಾದಂಬರಿಗಳನ್ನು ಬರಿತಾ ಹೋಗಿದ್ದಾರೆ. ಸೊ ಭಾಷೆ ಹೇಗಿದೆ ಈ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಅಂದರೆ ಗ್ರಾಮೀಣ ಹಾಗೂ ಪ್ರಾದೇಶಿಕ ಮೂಲದೇಶೀಯ ಗ್ರಾಮ್ಯ ಭಾಷೆವಿದೆ, ಫುಲ್ ಗ್ರಾಮ್ಯ ಭಾಷೆ. ಹಳ್ಳಿಯಲ್ಲಿ ಜನಗಳು ಮಾತನಾಡ್ತಕ್ಕಂಥ ಒಂದು ಭಾಷೆಯ ಸೊಗಡು ಇದೆಯಲ್ಲ, ಆ ಸೊಗಡನ್ನು ಏನು ಮಾಡ್ತಾರೆ ಅಂದರೆ ದಲಿತ ಬಂಡಾಯ ಸಾಹಿತ್ಯದಲ್ಲಿ ಬಳಕೆ ಮಾಡಿದ್ದಾರೆ ಅಂತ ನೋಡ್ತಾ ಹೋಗ್ತೀವಿ. ಇಲ್ಲಿ ಬರ್ತಕ್ಕಂಥ ಪ್ರಮುಖ ಕವಿಗಳು ಯಾರಂದರೆ ಬರಗೂರು ರಾಮಚಂದ್ರಪ್ಪ, ಚಂಪ ಅಂದರೆ ಚಂದ್ರಶೇಖರ್ ಪಾಟೀಲ್, ಚೆನ್ನಣ್ಣ ವಾಲಿಕರ್, ಸಾರಾ ಅಬೂಬಕರ್, ಬಾನು ಮುಸ್ತಕ, ಪುರುಷೋತ್ತಮ್ ಬೆಳ್ಮಲ್ಲೆ, ಮಲ್ಲಿಕಾ ಗಂಟಿ, ಮಾನ ಜವರಯ್ಯ, ಕೂವಿ ವೀರಭದ್ರಪ್ಪ, ಜಂಬಣ್ಣ ಅಮರಚಿಂತ, ರಂಜನ್ ದರ್ಗಾ, ಅರವಿಂದ್ ಮಾಲ್ಗತ್ತಿ ಮುಂತಾದ ಕವಿಗಳು ಏನು ಮಾಡ್ತಾರೆ ಅಂದರೆ ಈ ಒಂದು ದಲಿತ ಬಂಡಾಯ ಸಾಹಿತ್ಯದಲ್ಲಿ ಬಂದರು ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಇದಿಷ್ಟು ಹೊಸಗನ್ನಡ ಸಾಹಿತ್ಯ ಪಂಥಗಳು ಉಗಮವಾಗಿದ್ದು ಹೇಗೆ, ಮೊದಲ ಕೃತಿ ಯಾರು, ಸ್ಥಾಪಕರು ಯಾರು, ಕಾಲ ಯಾರು, ಅದಕ್ಕೆ ಪ್ರೇರಣೆ ಏನು, ಯಾವ ಥರದ ಸಾಹಿತ್ಯ ಪ್ರಕಾರವನ್ನು ಬರೆದ್ರು ಇವರು, ಇದರಲ್ಲಿ ಬರ್ತಕ್ಕಂಥ ಭಾಷೆ ಹೇಗಿದೆ, ಆಮೇಲೆ ಇದರ ಪ್ರಮುಖ ಕವಿಗಳು ಯಾರು ಎಂಬುದನ್ನು ನಾವೇನು ಮಾಡೋದು ಅಂದರೆ ತಿಳಿದುಕೊಂಡಿವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಕನ್ನಡ ಸಾಹಿತ್ಯ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗೋಣ.